ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ. ಆಕ್ಚುಲಿ ಇವತ್ತು ಒಂದು ಒಳ್ಳೆ ಮೂವಿ ರಿವ್ಯೂ ಕೊಡೋಣ ಅಂತ ಹೋಗಿದ್ದೆ. ಸೊ ಮೂವಿ ಯಾವುದು ಅಂತಂದ್ರೆ ಸಂಜು ವೆಡ್ಸ್ ಗೀತಾ. ಆಕ್ಚುಲಿ ತುಂಬಾ ಎಕ್ಸೈಟ್ಮೆಂಟ್ ಇಂದ ಹೋಗಿದ್ದೆ ಮೂವಿ ನೋಡೋಣ ಅಂತ, ಒಂದೊಳ್ಳೆ ರಿವ್ಯೂ ಕೊಡೋಣ ಅಂತ ಕಾಯ್ತಾ ಇದ್ದೆ. ಬಟ್ ಥಿಯೇಟರ್ ಒಳಗಡೆ ಹೋಗ್ತಾ ಇದ್ದಂಗೆ ಇಡೀ ಥಿಯೇಟ್ರೆ ಖಾಲಿ ಖಾಲಿ ಖಾಲಿ. ಸೊ ನಾನು ಶಾಕು, ಸಂಜು ವೆಡ್ಸ್ ಗೀತಾ ಸಿನಿಮಾಗೆ ಥಿಯೇಟರ್ ಖಾಲಿನ ಏನಕ್ಕೆ ಅಂತ. ಬಟ್ ಅದಾದ್ಮೇಲೆ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಏನಕ್ಕೆ ಅಂತಂದ್ರೆ ಇದೇ ನಾಗಶೇಖರ್ ಸರ್ರೇನ ಮೈನಾ ಸಿನಿಮಾ ಕೊಟ್ಟಿದ್ದು, ಇದೇ ನಾಗಶೇಖರ್ ಸರ್ರೇನ ಸಂಜು ವಿಟ್ ಗೀತಾನ ಬ್ಲಾಕ್ ಬಸ್ಟರ್ ಮಾಡಿದಿತ್ತು ಅಂತ. ಸೊ ಏನಂದ್ರೆ ಇದು ಬೇರೆ ತರ ಜಾನರ್ ಮೂವಿ. ಲವ್ ಸ್ಟೋರಿನ ಇಷ್ಟಪಡುವಂತವ್ರಿಗೆ ಚೆನ್ನಾಗಿರುತ್ತೆ. ಸಪ್ತಸಾಗರ ನೋಡಿರೋರಿಗೆ ಗೊತ್ತಿರುತ್ತೆ. ಬಟ್ ಆ ಫೀಲ್ ಮಾಡ್ತಾರೆ. ಬಟ್ ಇಷ್ಟೊಂದು ಲ್ಯಾಗ್ ಏನಕ್ಕೆ ಅಂತ ದೊಡ್ಡ ನಟರು, ರಚಿತಾರಾಮ್ ಮೇಡಮ್ ಆಗಿರ್ಬೋದು, ಶ್ರೀನಗರ ಕೆಟಿ ಸರ್ ಆಗಿರ್ಬೋದು, ತಬ್ಲಾ ನಡಿ ಆಗಿರ್ಬೋದು, ಸಾಧು ಕೋಕಿಲ್ ಆಗಿರ್ಬೋದು, ಎಲ್ಲ ಸಕ್ಸಕದಾಗಿ ಆಕ್ಟರ್ಸ್ ಹಾಕೊಂಡು ಅವ್ರನ್ನ ಯಾಕೆ ಯುಟಿಲೈಸ್ ಮಾಡ್ಕೊಂಡಿಲ್ಲ ಸರ್? ಹೀಗೆ ಜಸ್ಟ್ ಅದೇ ರಿಪೀಟ್ ಸ್ಟೋರಿ, ಸೇಮ್ ಲವ್ ಸ್ಟೋರಿ. ಹೀರೋಯಿನ್ಗೆ ಕಾಯಿಲೆ ಇರುತ್ತೆ, ಹೀರೋ ತನ್ನ ಬಾಡಿ ಮೆಟೀರಿಯಲ್ ಅಂತ ಕೊಟ್ಟು ಹೀರೋಯಿನ್ ಉಳಿಸ್ತಾನೆ, ಹೀರೋ ಸತ್ತೋಗ್ತಾನೆ ಅಷ್ಟೇ. ಜಸ್ಟ್ ಚಿಕ್ಕ ಸ್ಟೋರಿನ 2 ಅವರ್ ಲ್ಯಾಗ್ ಮಾಡೋ ಅಂತದ್ದು ಏನಿತ್ತು? ಬಟ್ ಸರ್ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ. ಬಟ್ ಡಿಸಪಾಯಿಂಟೆಡ್ ಆಯ್ತು. ಜಸ್ಟ್ 2 ಮನೆ, ಒಂದು 4 ರಿಂದ 5 ಜನ ಆಕ್ಟರ್ಸ್, 1-2 ಲೊಕೇಶನ್, ಒಂದು ಸ್ವಿಟ್ಜರ್ಲ್ಯಾಂಡ್, ಸಿಮ್ಶಾ, ವಾಪಸ್ ಬ್ಯಾಕ್ ಟು ಬ್ಯಾಕ್. ಆ 4-5 ಜನ ಆಕ್ಟರ್ಸೇ ರಿಪೀಟ್. ಸೊ ಯಾರು ಬ್ಯಾಕ್ ಗ್ರೌಂಡ್ ಆಕ್ಟರ್ಸೇ ಇಲ್ಲ, ಆರ್ಟಿಸ್ಟ್ಗಳನ್ನ ಯೂಸ್ ಮಾಡ್ಕೊಂಡಿಲ್ಲ. ಕನ್ನಡದಲ್ಲಿ ಅಷ್ಟೊಂದು ಸ್ಕ್ರಿಪ್ಟ್ ರೈಟರ್ಗಳಿದ್ದಾರೆ, ಅವ್ರನ್ನ ಬಳಸ್ಕೊಬೋದಾಗಿತ್ತು ಅಂತ ಅನ್ಸುತ್ತೆ. ಬಟ್ ನಿಜ ಡಿಸಪಾಯಿಂಟೆಡ್. ಸೊ ಥಿಯೇಟರ್ ಏನಕ್ಕೆ ಖಾಲಿ ಇತ್ತು ಅಂತ ಸಿನಿಮಾಯಿಂದ ಆಚೆ ಬರಬೇಕಾದ್ರೆ ಗೊತ್ತಾಯ್ತು. ಸೊ ನಾವೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀವಿ, ಈ ಸಲಿನಾದ್ರೂ ಸರ್ ಕಮ್ ಬ್ಯಾಕ್ ಆಗ್ತಾರೆ, ಏನಾದ್ರು ಹೊಸತನ ಇರುತ್ತೆ ಅಂತ, ಮೂವಿಲಿ ಹೊಸ ಕಥೆಗಳಿರುತ್ತೆ ಅಂತ. ಬಟ್ ಸ್ಯಾಟಿಸ್ಫೈ ಆಗಿಲ್ಲ. ಅಂದ್ರೆ ಕೊಟ್ಟಿರೋ ಅಮೌಂಟ್ಗೆ ಸ್ಯಾಟಿಸ್ಫೈ ಆಗಿಲ್ಲ. ಒಂದು ಅಡಿಗೆ ರೀತಿ ಇರುತ್ತೆ, ಎಲ್ಲಾ ತರ ಹಾಕಿ ಬಡಿಸಿ ಕೊಡ್ತಾರೆ ಡೈರೆಕ್ಟರ್ ಆದವರು. ಅದನ್ನ ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ರಿವ್ಯೂವರ್ಸ್ ರಿವ್ಯೂ ಕೊಡಬೇಕು. ಬಟ್ ವಾವ್ ಅನ್ನೋ ಫ್ಯಾಕ್ಟರ್ಸ್ ಒಂದೂ ಇರಲಿಲ್ಲ. ಬಟ್ ನಾನು ಕೇಳ್ಕೊಳ್ಳೋದು ಇಷ್ಟೇ, ಒಳ್ಳೆ ನೇಮ್ ಇದೆ ಸರ್ಗಳಿಗೆ. ಸೊ ಮುಂದೆ ಯಾರೇ ಕನ್ನಡ ಸಿನಿಮಾ ಮಾಡಿದ್ರು ಕೂಡ ಸ್ವಲ್ಪ ಕತೆ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಸಿನಿಮಾಟೋಗ್ರಫಿ ಅಂತ ಬಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಏನಿದೆ ಅದೇ ರೀತಿ ಇದೆ ಇಡೀ ಮೂವಿ. ಸಿನಿಮಾಟೋಗ್ರಫಿನೇ ಕಾಣಿಸ್ತಾ ಇಲ್ಲ ಅದರಲ್ಲಿ, ಸೇಮ್ ಪ್ರೀ ವೆಡ್ಡಿಂಗ್ ಶೂಟ್ ಏನಿದೆ ಆ ರೀತಿ. ಸೊ ಕನ್ನಡ ಸಿನಿಮಾ ಬಗ್ಗೆ ನಾನು ತಪ್ಪಾಗಿ ಮಾತಾಡಬಾರ್ದು. ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಡಿಸಪಾಯಿಂಟ್ ಆಯ್ತಲ್ಲ ಅನ್ನೋ ಒಂದೇ ಒಂದು ಬೇಜಾರಿಗೋಸ್ಕರ ಅಷ್ಟೇ ಹೇಳಿದ್ದು. ಬಟ್ ಮತ್ತೆ ಸಿಗೋಣಂತೆ ಒಂದು ಒಳ್ಳೆ ಸಿನಿಮಾ ನೋಡಿ, ಒಂದು ಒಳ್ಳೆ ರಿವ್ಯೂ ಜೊತೆ ನಿಮ್ ಮುಂದೆ ಬರ್ತಿರ್ತೀನಿ. ನೀವು ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ